ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ನವೆಂಬರ್ 1ರಂದು ಬೆಳಗ್ಗೆ 11 ಗಂಟೆ ಸಂದರ್ಭದಲ್ಲಿ ನಗರಸಭೆ ಕಾರ್ಯಾಲಯದ ವತಿಯಿಂದ ಆಯೋಜಿಸಲಾಗಿದ್ದ ವಿವಿಧ ಕಾರ್ಯಕ್ರಮಗಳಲ್ಲಿ ಸ್ಥಳೀಯ ಗಣ್ಯರು ಭಾಗಿಯಾದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಶಾಸಕ ಜಗದೀಶ್ ಕುಡುಗುಂಟಿ ಹಾಗೂ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಸೇರಿದಂತೆ ನಗರಸಭೆ ಅಧ್ಯಕ್ಷ ಈಶ್ವರ್ ವಾಳೆನ್ನವರ್ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾದರು. 2025-26ನೇ ಸಾಲಿನ ನಗರಸಭೆ ನಿಧಿ ಅಡಿಯಲ್ಲಿ ನಗರದ ದೇಸಾಯಿ ವೃತ್ತದ ಸೌಂದರ್ಯೀಕರಣ ಮಾಡುವುದು ಮತ್ತು ಅಭಿವೃದ್ಧಿಪಡಿಸುವುದು ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಹಾಗೂ ಶಾಸಕ ಜಗದೀಶ್ ಕುಡುಗುಂಟಿ ಅವರು ಗುದ್ದಲಿ ಪೂಜೆ ನೆರವೇರಿಸುವುದರ ಮೂಲಕ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರು ಸೇರಿದಂತೆ ನಗರಸಭೆ ಸದಸ್ಯರು, ಸ್ಥಳೀಯ ಪ್ರಮುಖರು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಗರ ಬೆಳೀತಾ ಇದೆ, ವಾರ್ಡ್ಗಳಲ್ಲಿ ಕೆಲಸ ಆಗ್ತಾ ಇದೆ. ಆದ್ರೆ ನಗರಕ್ಕೆ ಬೇಕಾದ ಸೌಂದರ್ಯೀಕರಣವನ್ನು ನಾವು ಆಗ್ತಾ ಇರಲಿಲ್ಲ. ಇದನ್ನ ನಾನು ಕಳೆದ ಅವಧಿಯಲ್ಲಿ ಕಮಿಷನರ್ ಆದಾಗ ನಾವು ಹಳೆ MLA ಮತ್ತು ನಮ್ಮ ಬಾಡಿ ಜೊತೆ ಡಿಸ್ಕಸ್ ಮಾಡಿದಾಗ ಅವತ್ತು ನಮಗೆ ಅವಧಿ ಕಡಿಮೆ ಇತ್ತು, ಮಾಡಕ್ ಆಗ್ತಿಲ್ಲ. ನಾನು ಬದಲಾವಣೆ ಆಗಿದೆ. ಈ ನಿಟ್ಟಿನಲ್ಲಿ ಈ ಅವಧಿಯಲ್ಲಿ ನಮ್ಮ ಕೌನ್ಸಿಲ್ ಬಾಡಿ ಜೊತೆಗೆ ನಾವು ಇದನ್ನ ಡಿಸ್ಕಸ್ ಮಾಡಿದಾಗ ನಗರ ಸೌಂದರ್ಯೀಕರಣಕ್ಕೆ ಒತ್ತು ನೀಡಲು ಎಲ್ಲ ಕೂಡ ಅನುಮೋದನೆ ಕೊಟ್ಟು ದೇಸಾಯಿ ವೃತ್ತ, ಪರಶುರಾಮ ಗಾರ್ಡನ್, ಯಾಕಂದ್ರೆ ಪರಶುರಾಮ ಗಾರ್ಡನ್ ನ PWD ಅಗಲೀಕರಣದಲ್ಲಿ ಹೊಡೆದಾಕಿದ್ರು. ಆ ಗಾರ್ಡನ್ ಅಭಿವೃದ್ಧಿ ಬಹಳ ಅತ್ಯಗತ್ಯವಾಗಿತ್ತು. ಅದೇ ರೀತಿ ಶಿವಾಜಿ ವೃತ್ತವನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಯಾಕಂದ್ರೆ ಅಲ್ಲಿ ಕಂಜೆಸ್ಟೆಡ್ ಆಗಿದೆ. ಶಿವಾಜಿ ವೃತ್ತನೂ ಬಹಳ ಇಂಪಾರ್ಟೆಂಟ್ ಆಗಿದೆ. ಅದೇ ರೀತಿ ಹಿಂದೂ ರುದ್ರಭೂಮಿಯಲ್ಲಿ ಒಂದು ಪ್ಯಾಸೇಜ್ ಎಂಟ್ರಿ ಇದೆ, ಇನ್ನೊಂದು ಪ್ಯಾಸೇಜ್ ಅಲ್ಲಿ ತುಂಬಾ ಜಾಗ ಇದೆ. ಅಲ್ಲಿ ಹೆಣಗಳನ್ನ ಹೂಡ್ಲಿಕ್ಕೆ ಸರಿಯಾಗಿ ಹೋಗಕ್ಕೆ ಜಾಗ ಆಗ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಕೌನ್ಸಿಲ್ ಬಾಡಿ ಜೊತೆಗೆ ಡಿಸ್ಕಸ್ ಮಾಡಿ ಕೌನ್ಸಿಲ್ ಅನುಮೋದನೆ ಪಡೆದು ನಾವು ಇವೆಲ್ಲವೂ ಕೂಡ ಟೆಂಡರ್ ಕರೆದಿದ್ದೀವಿ. ಈ ಪ್ರೊಕ್ಯೂರ್ಮೆಂಟ್ ಮೂಲಕ ಟೆಂಡರ್ ಕರೆದು ನಾವು ಪರಶುರಾಮ್ ಗಾರ್ಡನ್ಗೆ 49 ಲಕ್ಷ, ದೇಸಾಯಿ ವೃತ್ತಕ್ಕೆ 39 ಲಕ್ಷ, ಶಿವಾಜಿ ಸರ್ಕಲ್ಗೆ 16 ಲಕ್ಷ, ಅದೇ ರೀತಿ ನಮ್ಮ ಹಿಂದೂ ರುದ್ರಭೂಮಿಗೆ 44 ಲಕ್ಷಗಳನ್ನ ನಗರಸಭಾ ನಿಧಿಯಲ್ಲಿ, ಯಾಕಂದ್ರೆ ನಗರಸಭಾ ನಿಧಿಯಲ್ಲಿ ಅನುದಾನನ ಹೊಂದಾಣಿಕೆ ಮಾಡೋದು ಬಹಳ ಕಷ್ಟ. ಆದ್ರೂ ಕೂಡ ನಾವು ಯಶಸ್ವಿಯಾಗಿ ಇದನ್ನ ಹೊಂದಾಣಿಕೆ ಮಾಡಿದೀವಿ. ಹೊಂದಾಣಿಕೆ ಮಾಡಿ ಈ ಎಲ್ಲಾ ಕಾಮಗಾರಿಗಳನ್ನ ಟೆಂಡರ್ ಕರೆದಿದ್ದೀವಿ.